2011ರವರೆಗೆ ನಡೆದಂಥ ಎಲ್ಲ ಯುದ್ಧಗಳಲ್ಲಿ ವಿಶೇಷವಾಗಿ ಟ್ಯಾಂಕಿನ ಸಾಹಸವನ್ನು ನಾವು ಸೈನಿಕರು ನೆನಪಿಟ್ಕೊಳ್ತೇವೆ. ಬ್ಯಾಟಲ್ ಆಫ್ ಬಸಂತರ್ ಹೇಳುವಂಥ ಯುದ್ಧದಲ್ಲಿ ಶತ್ರು ಸೇನೆಯ 10 ಟ್ಯಾಂಕ್ಗಳನ್ನು ನಾಶ ಮಾಡಿದಂಥ ಕೀರ್ತಿ ಈ T-55 ಟ್ಯಾಂಕ್ ಇದು ಎಷ್ಟು kg ತೂಗ್ತಾ ಇದೆ ಅಂತ ಹೇಳಿದ್ರೆ 36 ಟನ್ ಇದು. ನಾನು ಸೇನೆಯಲ್ಲಿ ಇದ್ದಾಗ ಸ್ನೇಹಿತರೊಟ್ಟಿಗೆ ಹೋದಾಗ ಈ ಟ್ಯಾಂಕ್ ನಡೆಸುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ಟ್ಯಾಂಕಿನಲ್ಲಿ ಕೇವಲ 4 ಜನ ಇರ್ತಾರೆ. ಒಬ್ಬ ಟ್ಯಾಂಕ್ ಅನ್ನು ಚಲಾಯಿಸುವವರು, ಒಬ್ಬ ಕಮಾಂಡರು, ಒಬ್ಬ ಲೋಡರ್ ಮತ್ತೊಬ್ಬ ಫೈರರ್. 4 ಜನ ಇರ್ತಾರೆ. 4 ಜನ ಒಳಗಿರ್ತಾರೆ. ಈ ಟ್ಯಾಂಕು ಗಂಟೆಗೆ 50ರಿಂದ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಇದಕ್ಕೆ ಯಾವುದೇ ಶಾಕ್ ಅಬ್ಸಾರ್ಬರ್ ಇಲ್ಲ. ಒಳಗೆ ಕೂತ್ಕೊಂಡಾಗ ಆ ಮೆಟಲ್ ಸೀಟಲ್ಲಿ ಹೇಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಈ ಟ್ಯಾಂಕ್ ಶತ್ರುಗಳನ್ನು ನಾಶ ಮಾಡಲಿಕ್ಕಿರುವಂತ ಅತ್ಯಂತ ಪ್ರಬಲವಾದ ಒಂದು ಅಸ್ತ್ರ ನಮ್ಮ ತಿರುವಂಥದ್ದು. ನಮ್ಮ ಮಂಗಳೂರಿನಲ್ಲಿ 1971ರ ಯುದ್ಧದಲ್ಲಿ ಭಾಗವಹಿಸಿದ್ದಂಥ T-55 ಟ್ಯಾಂಕನ್ನು ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಡೀ ಮಂಗಳೂರಿನ ನಾಗರಿಕರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸೈನಿಕರಿಗೆ ಸಮರ್ಪಣೆಯನ್ನು ಇದನ್ನು ಮಾಡಿದ್ದೇವೆ. ನಾನು ಆಗಲೇ ಅಲ್ಲಿ ಮಾತನಾಡುವಾಗ ಹೇಳಿದಾಗೆ T-55 ಟ್ಯಾಂಕ್ ಅನ್ನುವಂಥದ್ದು ಕೇವಲ ಒಂದು ವಸ್ತು ಅಲ್ಲ, ಅದು ಕೇವಲ ಒಂದು ಶಸ್ತ್ರಾಸ್ತ್ರವೂ ಅಲ್ಲ, ಅಥವಾ ಒಂದು ಉಕ್ಕಿನ ಒಂದು ಯಂತ್ರವೂ ಅಲ್ಲ. ಅದೊಂದು ಜೀವಂತ ಸಾಕ್ಷಿ ನಮ್ಮ ಸೈನಿಕರ ಸಾಹಸ, ತ್ಯಾಗ, ಈ ಭಾರತೀಯ ಸೈನ್ಯದ ಪರಂಪರೆಗೆ ಮಾತ್ರ ಅಲ್ಲ, ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ದೇಶದ ಇತಿಹಾಸದಲ್ಲಿ ಅದೆಷ್ಟೋ ಸಾಹಸ ಗಾಥೆಗಳನ್ನು ರಚಿಸಿದಂಥ ಸೈನಿಕರ ತ್ಯಾಗ, ಪರಿಶ್ರಮ, ಬಲಿದಾನಕ್ಕೆ ಒಂದು ಜೀವಂತ ಸಾಕ್ಷಿ T-55 ಟ್ಯಾಂಕ್. ಮಂಗಳೂರಿನ ಯುದ್ಧ ಸ್ಮಾರಕದಲ್ಲಿ ಇದನ್ನು ಇಡಬೇಕು, ಜನರಿಗೆ ಇದನ್ನು ನೋಡುವಂಥ ಅವಕಾಶ ಕೊಡಬೇಕು, ಇದರ ಹತ್ತಿರ ಬಂದು ಇದರಿಂದ ಪ್ರೇರಣೆಯನ್ನು ಪಡಿಬೇಕು. ಇದರ ಮುಖಾಂತರ ಭಾರತದ ಸೈನಿಕರ ಸಾಹಸಗಾಥೆಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಂಗಳೂರಿನ ನಾಗರಿಕರಲ್ಲಿ ಆಗಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ನಾನು ಸಂಸತ್ ಸದಸ್ಯನಾದ ಮೊದಲ ದಿವಸದಲ್ಲಿ ಇಟ್ಟಿದ್ದೆ. ಯುದ್ಧ ಸ್ಮಾರಕದ ರೆನೋವೇಷನ್ನ ಕೆಲಸವೂ ಆಗಿದೆ. ಅತ್ಯಂತ ಸುಂದರವಾಗಿ ಯುದ್ಧ ಸ್ಮಾರಕವನ್ನು ಒಂದು ಕಡೆಯಲ್ಲಿ T-55 ಟ್ಯಾಂಕ್ ಒಂದು ದಿವಸ ಮಿಗ್ ವಿಮಾನವನ್ನು ಕೂಡ ತಂದು ಈ ಇಡೀ ಪರಿಸರವನ್ನು ಒಂದು ಸೈನಿಕರ ಪ್ರೇರಣಾ ಸ್ಥಳವಾಗಿ, ಯುದ್ಧ ಸ್ಮಾರಕವಾಗಿ, ಇಡೀ ಮಂಗಳೂರಿನ ನಾಗರಿಕರಿಗೆ ಒಂದು ಪ್ರೇರಣೆಯ ಸ್ಥಳವಾಗಿ, ಪೂಜನೆಯ ಸ್ಥಳವಾಗಿ, ಒಂದು ಮಂದಿರದ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಬೇಕು. ಒಂದು ಭಕ್ತಿ ಭಾವ ಮೂಡಿಸುವಂಥ ಒಂದು ಸ್ಥಳ ಇದಾಗಬೇಕು, ಗೌರವ ಮೂಡಿಸುವಂಥ ಸ್ಥಳ ಇದಾಗಬೇಕು, ದೇಶಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಸಿಗುವಂಥ ಒಂದು ಸ್ಥಳ ಆಗಬೇಕು. ಒಟ್ಟಾರೆ ಮಂಗಳೂರಿನಲ್ಲಿಯೂ ಕೂಡ ಒಂದು ಸೈನಿಕ ವಸ್ತುಗಳು, ಸೈನಿಕ ಸಂಸ್ಥೆಗಳು, ಮುಂದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕನಸಾದಂಥ ಕೋಸ್ಟ್ ಗಾರ್ಡ್ ಅಕಾಡೆಮಿ ಕೂಡ ಮಂಗಳೂರಿಗೆ ಬರುವಂಥದ್ದಿದೆ. ಹಾಗಾಗಿ ಒಟ್ಟಾರೆಯಾಗಿ ಇದೆಲ್ಲವನ್ನು ಸೇರಿಸಿಕೊಂಡು ಮಂಗಳೂರಿನ ಜನರ ಭಾವನೆಗೆ ಅನುಗುಣವಾಗಿ ಇಲ್ಲಿ ಒಂದು ರಾಷ್ಟ್ರಭಕ್ತಿಯ, ರಾಷ್ಟ್ರ ಸೇವೆಯ ಮತ್ತು ಸೈನ್ಯದ ಒಂದು ಪರಂಪರೆ ಇಲ್ಲಿಯೂ ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ, ನಮ್ಮ ಕನಸದ್ದು. ಅದಕ್ಕೆ ಪ್ರಯತ್ನ ಪ್ರಾರಂಭ ಆಗಿದೆ. ಬಂದ ನಂತರ ಸೂಕ್ತವಾಗಿ